ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನಾನು ನಿಮ್ಗೆ ಇವತ್ತು ಆರ್ಟ್ ಆಫ್ ಟ್ರೇಡಿಂಗ್ ಫ್ರಮ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹೇಳ್ಕೊಡ್ತೀನಿ. ನೀವು ಸಪೋರ್ಟ್ ಲೈನನ್ನು ಯಾವ ರೀತಿ, ಟ್ರೆಂಡ್ ಲೈನ್ ಯಾವ ರೀತಿ ಡ್ರಾ ಮಾಡಬೇಕು, ಆಮೇಲೆ ಟ್ರೆಂಡ್ ಲೈನ್ ಸಪೋರ್ಟ್ಲಿಂದನೇ ಯಾಕೆ ತೊಗೋಬೇಕು, ಟ್ರೇಡ್ ಯಾಕೆ ಮಾಡ್ಬೇಕು ಅಲ್ಲಿಂದ, ಅದು ಭಾಳ ಇಂಪಾರ್ಟೆಂಟ್ ತಿಳ್ಕೊಳ್ಳೋದು. ಇಲ್ಲಿ ನೋಡಿರಿ, ಇದು ಎವರೇಜ್ ಲೈನ್, ಮೂವಿಂಗ್ ಎವರೇಜ್, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ ಲೈನ್ ಇದು. ಆಮೇಲೆ ನಾನು ಏನು ಮಾಡ್ತೀನಿ, 9 ಮತ್ತು 15 ಮೂವಿಂಗ್ ಎವರೇಜ್ ಲೈನ್ನ ಮೇಲ್ಗಡೆ ಯಾವಾಗಲೂ ಪ್ರೈಸ್ ಮೇಲಿತ್ತಪ್ಪ ಅಂದರೆ ಎವ್ರಿ ಬಾಟಮ್ ನಾನು ಕಾಲ್ ಬೈ ಮಾಡ್ತೀನಿ, ಸಿ ಬೈ ಮಾಡ್ತೀನಿ ಎವ್ರಿ ಬಾಟಮ್. ಒಂದು ವೇಳೆ ಈ ಮೂವಿಂಗ್ ಎವರೇಜ್ ಲೈನ್ಕಿನ್ನ ಕೆಳಗಿತ್ತಪ್ಪ ಅಂದರೆ ಎವ್ರಿ ಹೈದೊಳಗೆ ನಾನು ಏನು ಮಾಡ್ತೀನಿ, ಪುಟ್ ಬೈ ಮಾಡ್ತೀನಿ. ಇದು ಯಾವಾಗ ಈ ಪರ್ಟಿಕ್ಯುಲರ್ ಲೈನ್ಸ್ಗಳನ್ನ ಟಚ್ ಆಗ್ತೈತಿ ಇಲ್ಲಿ ಅಥವಾ ಇಲ್ಲೇ, ಇದನ್ನು ಇಲ್ಲಿ ಒಂದು ವೇಳೆ ನಾವು ಇಲ್ಲಿ ಬೈ ಮಾಡಿದ್ವು ಅಂದರೆ ನಿಮ್ಗೆ ತೋರಿಸ್ತೀನಿ ನೋಡಿರಿ. ಈಗಿನದು ಮೂವಿಂಗ್ ಎವರೇಜ್ಗಿನ ಕೆಳಗೈತಿ. ಇದೇನು ಮಾಡುತ್ತೆ, ಯಾವಾಗ ಇಲ್ಲಿ ಬರುತ್ತಾ, ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇರ್ತೈತಿ. ಒಂದು ಸಲ ಇದು ಬ್ರೇಕ್ ಮಾಡಿ ಈ ಮೂವಿಂಗ್ ಎವರೇಜ್ ಲೈನ್ ಗ್ರೀನ್ ಲೈನ್ ಮೇಲೆ ಹೋತಪ್ಪ ಅಂದರೆ ಅವಾಗೇನಾಗುತ್ತೆ, ಬುಲಿಶ್ ಮೊಮೆಂಟಮ್ ಬರ್ತದಲ್ಲಿ. ನೆಕ್ಸ್ಟ್ ಈಗ ಮೂವಿಂಗ್ ಎವರೇಜ್ ಲೈನ್ ಕ್ರಾಸ್ ಮಾಡಿ ಗ್ರೀನ್ ಲೈನ್ ಮೇಲೆ ಹೋಗಿ ಕ್ಲೋಸ್ ಆಗಿಂದ ನಾ ಎವ್ರಿ ಬಾಟಮ್ ಕಾಲ್ ಬೈ ಮಾಡ್ತೀನಿ. ಅದು ಹೆಂಗಪ್ಪ, ಎವ್ರಿ ಬಾಟಮ್ ಅಂದ್ರೇನು, ಯಾವಾಗ ಇಲ್ಲಿ ಟಚ್ ಆಗ್ತೈತಿ, ಇದು ಯಾವಾಗ ಇಲ್ಲಿ ಟಚ್ ಆಗ್ತೈತಿ ನೋಡತ್ತಿಲ್ಲ ನೀವು, ಸೇಮ್ ಯಾವಾಗ ಇಲ್ಲಿಗೆ ಟಚ್ ಆಗ್ತೈತಿ ನೋಡಿರಿ ನೀವು. ಅವಾಗ ನಾನು ಏನು ಮಾಡ್ತೀನಿ, ಕಾಲ್ ಬೈ ಮಾಡ್ತೀನಿ. ನೀವು ನೋಡಿರಿ, ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ಗೆ ಇಲ್ಲಿಂದ 22,13 ಎಷ್ಟು ಹೋಗೈತಿದೆ, ಅರೌಂಡು 150 ಪಾಯಿಂಟ್ಸ್. ಇಲ್ಲಿಂದ ಎಷ್ಟು ಹೋಗೈತಿ, ಇಲ್ಲಿ ಬಾಟಮ್ನಿದ್ರೆ 897 ಇದ್ರೆ 2252 ಅಂದ್ರೆ ಅಟ್ಲೀಸ್ಟ್ 150 ಪಾಯಿಂಟ್ ನಿಮ್ಗೆ ಸಿಗ್ತದೆ. ಬಟ್ ನೀವೇನು ಮಾಡಬೇಕು, ಇಲ್ಲಿ ನೀವು ಈ ಏರಿಯಾದೊಳಗೆ ನೀವು ಬೈ ಮಾಡಿದ್ರಪ್ಪ ಅಂದ್ರೆ, ಈ ಏರಿಯಾದೊಳಗೆ ನೀವು ಕಾಲ್ ಬೈ ಮಾಡಿದ್ರಪ್ಪ ಅಂದ್ರೆ ಯುವರ್ ಸ್ಟಾಪ್ ಲಾಸ್ ಶುಡ್ ಬಿ ಹಿಯರ್. ನೋಡಿರಿ, ಸ್ಟಾಪ್ ಲಾಸ್ 100% ಇರಲೇಬೇಕು. ಸ್ಟಾಪ್ ಲಾಸ್ ನಿಮ್ದು ಎಲ್ಲಿರ್ಬೇಕಪ್ಪ ಅಂದರೆ, ಈಗ ನೀವು ಎಲ್ಲಿ ಬೈ ಮಾಡಿರಿ, ಈಗ 21,899 ನಿಮ್ಮ ಸ್ಟಾಪ್ ಲಾಸ್ ಎಲ್ಲಿರ್ಬೇಕಪ್ಪ, 864. ಅಟ್ಲೀಸ್ಟ್ 30 to 40 ಪಾಯಿಂಟ್ಸ್ ಕೆಳಗೆ ನಿಮ್ಮ ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಟಾರ್ಗೆಟ್ ಹಿಟ್ ಆಗಬೇಕು, ಇಲ್ಲ ಸ್ಟಾಪ್ ಲಾಸ್ ಹಿಟ್ ಆಗಬೇಕು. ನೀವು ಒಳ್ಳೊಳ್ಳೆ ಬೈ ಮಾಡಿದೆ, ಸೆಲ್ ಮಾಡಿದ್ನಿ, ಬೈ ಮಾಡಿದ್ನಿ, ಸೆಲ್ ಮಾಡಿದ್ನಿ, ಇಲ್ಲಿ ಇದು ರೆಡ್ ಕ್ಯಾಂಡಲ್ ಆಯ್ತು, ಅಯ್ಯಪ್ಪ ಲಾಸ್ ಆಗ್ತೈತಿ, ಇಲ್ಲಿ ಮತ್ತೆ ಇಲ್ಲಿ ಹೊರಗೆ ಬಂದುಬಿಡ್ತೀನಿ ಅಂತ ಹಂಗಿಲ್ಲ. ಒಂದು ಸಲ ಸ್ಟಾಪ್ ಲಾಸ್ ಹಾಕಿದರೆ ಸ್ಟಾಪ್ ಲಾಸ್ ರೇಟ್ ಆಗಿರ್ತೈತಿ, ಇಲ್ಲ ನಿಮ್ಮ ಟಾರ್ಗೆಟ್ ರೇಟ್ ಆಗಿರ್ತೈತಿ. ನೀವು 40 ಪಾಯಿಂಟ್ಸ್ ನೀವು ಏನಾರು ಕೆಳಗೆ ನೀವು ಸ್ಟಾಪ್ ಲಾಸ್ ಹಾಕಿರಿ ಅಂದ್ರೆ ಅಟ್ಲೀಸ್ಟ್ 1:2 ಅಥವಾ 1:1.5. 40 ಪಾಯಿಂಟ್ಸ್ ಅಂದರೆ ಅಟ್ಲೀಸ್ಟ್ 60 ಪಾಯಿಂಟ್ಸ್ ನಿಮ್ಮ ಟಾರ್ಗೆಟ್ ಇರಬೇಕು. ಇಲ್ಲಿ ಎಷ್ಟು 907 ಅಂದರೆ ಅಟ್ಲೀಸ್ಟ್ 952 ನಿಮ್ಮ ಟಾರ್ಗೆಟ್. ನೋಡಿರಿ, ಇಲ್ಲೇ ಒಂದೇ ಕ್ಯಾಂಡಲ್ ನಿಮ್ಮ ಟಾರ್ಗೆಟ್ ಬರ್ತೈತಿ. ಅರ್ಥ ಆಯ್ತಾ? ಆಮೇಲೆ ಪುಟ್ ಬೈ ಮಾಡೋದಂದ್ರೆ ನೀವು ಎಲ್ಲಿ ಬೇಕಲ್ಲಿ ಪುಟ್ ಬೈ ಮಾಡೋಕ್ಕೆ ಬರಲ್ಲ. ಓಕೆ, ಯಾವಾಗ ಈ ಮೂವಿಂಗ್ ಎವರೇಜ್ ಲೈನ್ ಕೆಳಗಡೆ ಪ್ರೈಸ್ ಮೂಮೆಂಟ್ ಆಗ್ತಿರುತ್ತೆ ಅವಾಗ ನೀವು ಎವ್ರಿ ಟಾಪ್ನೊಳಗೆ ನೀವು ಸೆಲ್ ಮಾಡೋದು. ಇಲ್ಲಿ ನೋಡಿರಿ, ಒಂದು ವೇಳೆ ನೀವು ಇಲ್ಲಿ ಸೆಲ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ತಿತ್ತು, ಅಷ್ಟೇ ಆಗ್ತದೆ, ಮತ್ತೇನಿಲ್ಲ. ನೀವು ಇಲ್ಲಿ ಬೈ ಮಾಡಿದ್ರಿ, ಇಲ್ಲಿ ಪುಟ್ ಬೈ ಮಾಡಿದ್ರಿ, 20-30 ಪಾಯಿಂಟ್ಸ್ ಮೇಲೆ ಇಟ್ರಿ, ಕ್ರಾಸ್ ಆಗಿ ಹೋಯ್ತು, ಸ್ಟಾಪ್ ಲಾಸ್ ಹಿಟ್ ಆಯ್ತು, ಅಷ್ಟೇ, ಮತ್ತೇನಿಲ್ಲ. ಈ ಗ್ರೀನ್ ಲೈನ್ ಕ್ರಾಸ್ ಆಗಿ ಮತ್ತೆ ಮೇಲೆ ಬಂತು, ನೀವೇನು ಮಾಡಿದ್ರಿ, ಇಲ್ಲಿ ಸಿಗಲಿಲ್ಲಪ್ಪ, ನಿಮ್ಗೆ ತೊಗೊಳೋದಾಗಲಿಲ್ಲ, ಒಳ್ಳೆ ಏನು ಮಾಡ್ಬೇಕು, ನೀವು ಫುಲ್ ಬ್ಯಾಕ್ ಬಂದಾಗ ಇಲ್ಲಿ ಬೈ ಮಾಡ್ಬೇಕು. ಅಟ್ಲೀಸ್ಟ್ ನಿಮ್ಗೆ 30-40 ಪಾಯಿಂಟ್ಸ್ ಸಿಗ್ತೈತಿ. ಹೆಂಗಪ್ಪ 30-40 ಪಾಯಿಂಟ್ಸ್ ಹೆಂಗಪ್ಪ ಅಂದ್ರೆ ಇಲ್ಲಿ ನೋಡಿರಿ ಎಷ್ಟೈತಿದು, ಇಲ್ಲಿ ತೊಗೊಂಡ್ರೆ 66 ಅರೌಂಡ್, ನೋಡಿರಿ 22,260 ಅರೌಂಡ್ 40 to 50 ಪಾಯಿಂಟ್ಸ್, 60 ಪಾಯಿಂಟ್ಸ್ ನಿಮ್ಗೆ ಆರಾಮ್ ಸರಿ ಸಿಗ್ತದೆ. ಬಟ್ ಏನೋ ಪೇಷನ್ಸ್ ಇರಬೇಕು. ಅದು ನೀವೇನು ಅನ್ಕೊತೀರಪ್ಪ ಅಂದರೆ, ಇಲ್ಲಿ ರೆಡ್ ಕ್ಯಾಂಡಲ್ ಕ್ಲೋಸ್ ಆದ, ಇಲ್ಲಿ ಬಂತು, ಇಲ್ಲಿ ಬಂದಮೇಲೆ ಅದೇನು ಮಾಡ್ತೈತಿ, ಸ್ವಲ್ಪ ಗ್ರೀನ್ ತೊಗೊಂಡು ಹೋಗ್ತದೆ ಮೇಲೆ. ಅವಾಗ ನಿಮ್ಗೆ ಏನು ಅನ್ಸುತ್ತೆ, ಅಯ್ಯಪ್ಪ ಇಲ್ಲಿಂದ ಒಳ್ಳೆ ರಿವರ್ಸ್ ಆಗ್ತೈತೆ, ಇಲ್ಲೇ ತೊಗೊಂಬಿಡೋಣ ಅಂತ ಮಾಡ್ತೀರಿ, ತಪ್ಪದು. ಯು ಶುಡ್ ವೇಟ್ ಟಿಲ್ ಹಿಯರ್, ಇಲ್ಲಿ ಬರೋ ಮಟ್ಟ ನೀವು ವೇಟ್ ಮಾಡ್ಬೇಕು ಅದನ್ನು. ಅಟ್ಲೀಸ್ಟ್ ಅದು ಮೂವಿಂಗ್ ಎವರೇಜ್ ಲೈನಿಗೆ ಟಚ್ ಆಗಲೇಬೇಕು. ಅಟ್ಲೀಸ್ಟ್ ಇದ್ರ ಕೆಳಗೆ ಬಂದ್ರಂತೂ ಭಾರಿ ಬೆಸ್ಟ್. ಟಚ್ ಆದಮೇಲೆ ತೊಗೊಂಡು ನೀವು ಸ್ಟಾಪ್ ಲಾಸ್ ಹಾಕೊಂಡು ಗಟ್ಟಿ ವರ್ಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಶೇರ್ ಮಾಡಿರಿ. ಎಷ್ಟು ಸಾಧ್ಯತೆ ಅಷ್ಟು ಸಪೋರ್ಟ್ ಮಾಡಿರಿ. ಇದೇ ರೀತಿ ನಾನು ವೀಡಿಯೋಗಳನ್ನ ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.